ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಹೆಗ್ಗಣದೊಡ್ಡಿ ಗ್ರಾಮದಲ್ಲಿ ಕಳೆದ 2021ರಲ್ಲಿ ನಡೆದ ಜಾತ್ರೆ ಇಂದು ಮತ್ತೆ ಆರಂಭವಾಗಿದೆ. 3 ವರ್ಷಕ್ಕೊಮ್ಮೆ ಆಗುವ ವಿಶೇಷ ಜಾತ್ರೆ ಇದಾಗಿದ್ದು, ಬೆಳಗಿನ ಜಾವ 2:30 ಸಮಯಕ್ಕೆ ದೇವಿಗೆ ಗಂಗಾ ಸ್ನಾನ ಹಾಗೂ ಕುಂಭಕಳಶವನ್ನು ಯಾವುದೇ ಜಾತಿ ಭೇದವಿಲ್ಲದೆ ನಡೆದಿದೆ. ಊರಿನ ಜನರು ಎಲ್ಲೇ ವಲಸೆ ಹೋದರೂ 3 ವರ್ಷಕ್ಕೊಮ್ಮೆ ನಡೆಯುವ ಗ್ರಾಮ ದೇವತೆಯ ಜಾತ್ರೆಗೆ ಎಲ್ಲರೂ ಬಂದು ನೆಲೆಸುತ್ತಾರೆ. ಈ ಗ್ರಾಮ ದೇವತೆಗೆ ದ್ಯಾವಮ್ಮ ದೇವಿ ಎಂದು ಕರೆಯುತ್ತಾರೆ. ಊರಿನ ಎಲ್ಲ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ದೇವಿಗೆ ಪೂಜಾ ಕಾರ್ಯವನ್ನು ನೆರವೇರಿಸುತ್ತಾರೆ. ಈ ಊರಿನ ವಿಶೇಷತೆ ಎಂದರೆ, ದೇವತೆಯ ಪೂಜೆ ಮುಗಿದ ಮೇಲೆ ಬೆಳಗಿನ ಜಾವ ಊರಿನ ಸುತ್ತ ಅನ್ನದ ಪಲಿ ಹೊಡೆಯುತ್ತಾರೆ. ಊರಿನಲ್ಲಿ ಅವರು ಬೆಳೆದಂತಹ ಬೆಳೆಯ ಧಾನ್ಯದ ಪಲಿಯನ್ನು ಊರಿನ ಸುತ್ತಲೂ ಹೊಡೆಯುತ್ತಾರೆ. ಊರಿನ ಜನತೆಗೆ ಆರೋಗ್ಯ ಹಾಗೂ ಮಳೆ ಬೆಳೆ ಚೆನ್ನಾಗಿ ಬೆಳೆಯಲೆಂದು ದೇವಿಯನ್ನು ಪ್ರಾರ್ಥಿಸುತ್ತಾರೆ. ಊರಿನ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಈ ಜಾತ್ರೆಯು ವಿಜೃಂಭಣೆಯಿಂದ ನಡೆಯಿತು. ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಸಿದ್ದಣ್ಣ ಸಾಹುಕಾರ್ ಅಂಗಡಿ, ಪ್ರಧಾನಪ್ಪ ಸಾಹುಕಾರ ಮಳ್ಳಿ, ಭೀಮಣ್ಣ ಮುಂಡ್ರಗಿ, ಸಾಯ್ಬಣ್ಣ ಹಳ್ಳಿ, ಯಮನಪ್ಪ ವಡಿಗೇರಿ, ಕೈಲಾಸ ಅಯ್ಯಪ್ಪ ಸ್ವಾಮಿ ಹಿರೇಮಠ, ಧರ್ಮರಾಜ್ ಹಳ್ವಾರ್ ದೇವಿ ಗುಡಿಯ ಅರ್ಚಕರು, ಗುರುಲಿಂಗಪ್ಪ ಸಾಹುಕಾರ್ ಅಂಗಡಿ, ಗೌಡಪ್ಪ ಗೌಡಿಮಾಲಿ ಪಾಟೀಲ್ ಹಾಗೂ ಊರಿನ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಗ್ರಾಮ ದೇವತೆಯ ಜಾತ್ರೆ ನೆರವೇರಿಸಿದರು. ವರದಿ ನಿರ್ಮಲ ಗೋಗಿ, ಯಾದಗಿರಿ ಜಿಲ್ಲೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.